ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ವೀಕ್ಷಕರೇ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನೋಡಿ ನಾನಿವತ್ತು ನಿಮಗೆ ಪಡವಲಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸೋಣ ಅಂದ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ವೆಜ್ಜಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗೋದು ಅಂತ ಅಂದರೆ ಈ ಪಡವಲಕಾಯಿ ಸಾಂಬಾರು. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ ನಾನಿಲ್ಲಿ ತೊಗೊಂಡಿದ್ದೀನಿ 5 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ತುರ್ಕೊಂಡ್ರೆ ಅದು ಕಮ್ಮಿ ಕಾಣುತ್ತೆ. ಇದು ನಾನು ಏನು ಮಾಡಿದ್ದೀನಿ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಇದು ಜಾಸ್ತಿ ಕಾಣಿಸ್ತಿದೆ. 5 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. 2 ಬೆಳ್ಳುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇದು ಖಾರದ ಪುಡಿ 2 ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಪುಡಿ 2 ಸ್ಪೂನ್ ತೊಗೊಂಡಿರೋದು ಅಂದರೆ ನಿಮ್ಮ ಮನೇಲಿ ಏನಾದ್ರು ಖಾರದ ಪುಡಿ ಇಲ್ಲ ಅಂತ ಅಂದರೆ 1.5 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಇದು ಒಂದು ನೋಡಿ 2 ಬೆಳ್ಳುಳ್ಳಿ ಬಿಡಿಸಾಕೊಂಡಿದ್ದೀನಿ. ಇದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಸ್ವಲ್ಪ ಫ್ಲೇವರ್ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. 1 ಇಂಚಷ್ಟು ನೀವು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತ ಅಂದ್ರೂ ನಡೆಯುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂತ ಅಂದ್ರೂ ನೀವೇನು ತಲೆ ಕೆಡಿಸ್ಕೊಬೇಡಿ, ಸಾಂಬಾರು ಅದೇ ಟೇಸ್ಟಲ್ಲೇ ಆಗುತ್ತೆ. ಇವಾಗ ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ಇದನ್ನೆಲ್ಲನೂ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ನಾನಿವಾಗ ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇದಕ್ಕೆ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ, ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಜಾರಿಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ತುರಿಯಾಗಿ ರುಬ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಫುಲ್ಲು ಸಾಫ್ಟಾಗಿ ನೈಸಾಗೆ ಬರೋ ಥರನೇ ರುಬ್ಕೊಳ್ಳಿ. ನೋಡಿ ನಾನು ಇವಾಗ ಇದನ್ನು ರುಬ್ಕೊಂಡಿದ್ದೀನಿ. ನೋಡಿ ಫುಲ್ಲು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ನಾನು ಫುಲ್ಲು ನೈಸಾಗಿದೆ, ತುಂಬ ಚೆನ್ನಾಗಾಗಿದೆ. ನೋಡಿ ಫುಲ್ಲು ನೈಸಾಗಿದೆ ಇದು. ನೆಕ್ಸ್ಟು ನೋಡಿ ನಾನು ಒಂದು ಕಡಾಯಿಗೆ ಅವರೆಕಾಳು ತೊಗೊಂಡು ಹುರ್ಕೊಳ್ತಿದ್ದೀನಿ. ನಾನು ಯಾಕೆ ಅವರೆಕಾಳು ಹಾಕ್ತಿದ್ದೀನಿ ಅಂದರೆ ಈ ಪ್ಲೇಸಿಗೆ ಯಾರು ಬೇಳೆ ಕಾಳು ಮತ್ತು ಹೆಸರು ಕಾಳು ಇದೆರಡೂ ಹಾಕ್ತಾರೆ, ಆದರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಈ ಬೇಳೆ ಹಾಕೋದ್ರಿಂದ ನಮಗೆ ಸಾಂಬಾರು ಏನಾಗುತ್ತೆ ಫುಲ್ ಗಟ್ಟಿ ಥರ ಆಗಿಬಿಡುತ್ತೆ. ಬೇಳೆ ಸಾಂಬಾರಿಗೂ ಇದಕ್ಕೂ ಟೇಸ್ಟ್ ಬೇರೆ ಬೇರೆ ಅನಿಸಲ್ಲ. ನೀವು ಈ ಕಾಳು ಹಾಕಿದ್ರೇ ಅದು ಹಳ್ಳೀಲಿ ಮಾಡೋದು ಯಾವ ರೀತಿ ಮಾಡ್ತಾರೆ ಆ ಥರ ರೀತಿ ನಿಮಗೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕಪ್ಪು ಕಲರ್ಗೆ ತಿರುಗೋವರೆಗೂ ನಾನು ಇದನ್ನು ಹುರ್ಕೊಳ್ತಿದ್ದೀನಿ. ನೋಡಿ ಇವಾಗ ಇದಕ್ಕೆ ನಾನು ಹುರಿದಾಗಿದೆ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಡ್ಕೊಳ್ತೀನಿ ಒಗ್ಗರಣೆ ಆಗೋವರೆಗೂ. ಅದು ಫುಲ್ಲು ಸಾಫ್ಟಾಗಿ ನೀವು ಹೀಗೆ ಈ ಕಾಳನ್ನ ನೀರು ಹಾಕಿ ನೆನೆಯಕ್ಕೆ ಬಿಡೋದ್ರಿಂದ ನಾವು 1 ವಿಷಲ್ ಕೂಗ್ಸೋದ್ರಿಂದ ಇದು ಕೂಡ ಕಾಯಿ ಜೊತೆಗೆ ಬೇಯುತ್ತೆ. ಇಲ್ಲಾಂದರೆ ನೀವು ಕಾಳಿಗೆ 2 ವಿಷಲ್ ಕೂಗಿಸ್ಬೇಕಾಗುತ್ತೆ, ಆದರೆ ಕಾಯಿ ಹಾಕೋದ್ರಿಂದ ನೀವು ಪಡವಲಕಾಯಿ ಬೆಂದೋಗುತ್ತೆ ಬೇಗ. ನೆಕ್ಸ್ಟ್ ನೋಡಿ ಕುಕ್ಕರ್ ಇಟ್ಕೊಂಡು ಇದಕ್ಕೆ ನಾನು 2 ರಿಂದ 3 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹುರ್ಕೊಳ್ಳಿ. ಮತ್ತು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಅಥವಾ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಇದ್ರ ಜೊತೆಗೆ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕೆಂಪು ಆಗೋವರೆಗೂ ಹುರ್ಕೊಂಡು ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ನೀವು ಪಡವಲಕಾಯಿನ ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹೊತ್ತು 1 ರಿಂದ 2 ನಿಮಿಷ ಅದನ್ನು ಹುರ್ಕೊಬೇಕಾಗತ್ತೆ. ನೋಡಿ ಇವಾಗ ಕಾಯಿ ಸ್ವಲ್ಪ ಬೆಂದಿದೆ. ಇವಾಗ ಇದಕ್ಕೆ ನಾನು ಮಸಾಲೆನ ಹಾಕೊಳ್ತೀನಿ. ಹಾಕೊಂಡಾದ್ಮೇಲೆ ಇದನ್ನು ಫುಲ್ಲು ಮಿಕ್ಸ್ ಮಾಡಿ ಜಾರನ್ನ ತೊಳೆದು ಜಾರಲ್ಲಿರೋ ನೀರನ್ನು ಕೂಡ ಫುಲ್ಲು ಹಾಕ್ಕೊಳ್ಳಿ ಕಂಪ್ಲೀಟಾಗಿ. ಇವಾಗ ನೆನೆಸಿಟ್ಟಿದ್ದೀನಲ್ಲ ಇದು ನೆನೆ ಹಾಕಿಟ್ಟಿದ್ದೆ ನೋಡಿ. ಇದನ್ನ ಇವಾಗ ನೆನೆ ಹಾಕಿರೋದು ಫುಲ್ಲು ನೆಂದಿದೆ ಸಾಫ್ಟಾಗಿ. ಇಲ್ಲಿ ನೋಡಿ ನೆಂದಿದೆ, ನೆಂದಿದೆ ನೋಡಿ. ಇದು ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಸೊಳಗೆ ಇದು ನೆಂದಿದೆಯಲ್ಲ, ಇಲ್ಲಿ ನೋಡಿ ಚಿತ್ಕಿದ್ರೆ ಫುಲ್ಲು ಹಿಂಗೆ ಓಪನ್ ಆಗ್ತಿದೆ. ಇವಾಗ ನಾವು ಇದನ್ನು ಅದ್ರ ಜೊತೆಗೆ ಇವಾಗ ಅದಕ್ಕೆ ಹಾಕೋಣ.
ಫುಲ್ಲು ನೀರು ಸಮೇತ ಅದನ್ನು ಇದ್ರೊಳಗೆ ಹಾಕೊಳ್ಳಿ. ನೀರು ಕಾಳು ನೆಂದಿರೋ ನೀರನ್ನು ಕೂಡ ಇದ್ರ ಜೊತೆಗೆ ಹಾಕೊಳ್ಳಿ, ಏಕೆಂದರೆ ಆ ಕಾಳು ನೆಂದು ಅದ್ರ ಫ್ಲೇವರ್ನ ನೀರಲ್ಲಿ ಬಿಟ್ಟಿರೋದ್ರಿಂದ ಬರೀ ನೀವು ಕಾಳು ಹಾಕೊಂಡ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನಂತರ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀವು ನೀರು ಹಾಕೊಳ್ಳಿ. ನಾನು 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಅದನ್ನು ಒಂದು ರೌಂಡು ಅದನ್ನು ತಿರುಗಿಸಿ ಅದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿ 1 ವಿಷಲ್ ಕೂಗಿಸ್ಕೊಳ್ಳಿ. 1 ವಿಷಲ್ಗಿಂತ ಜಾಸ್ತಿ ಕೂಗಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಕಾಯಿ ಅದು ಪಡವಲಕಾಯಿ ಎಳೆದಾಗಿದ್ದಿದ್ರೆ ಫುಲ್ಲು ಬೆಂದೋಗುತ್ತೆ, ಟೇಸ್ಟ್ ಹೋಗ್ಬಿಡತ್ತೆ. ನೀವು ಅದೇನೇ 1 ವಿಷಲ್ ಒಳಗಡೆ ಕೂಗಿಸ್ಕೊಂಡು ಆಫ್ ಮಾಡಿಬಿಟ್ರೆ ಅದು ಹಾಗೇ ನಮಗೆ ಬಾಯಿಗೆ ಸಿಗೋ ಥರನೇ ಇರುತ್ತೆ. ವಿಷಲ್ ಆದಮೇಲೆ ನಿಮ್ಮ ಕಾಯಿ ಬೆಂದಿಲ್ಲ ಅಂತ ಅಂದರೆ ಆಮೇಲೆ ಬೇಕಾದ್ರೆ ನೋಡಿಕೊಂಡು ಇನ್ನೊಂದು ವಿಷಲ್ ಕೂಗಿಸ್ಕೊಳ್ಳೋರಂತೆ. ಫಸ್ಟ್ ನೀವು ಒಂದೇ ವಿಷಲ್ ಕೂಗಿಸ್ಕೊಳ್ಳಿ. ನಾನು 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕುಕ್ಕರ್ ಆರಿದೆ, ತಣ್ಣಗಾಗಿದೆ. ಇವಾಗ ನಾನು ಅದನ್ನು ಕುಕ್ಕರ್ ಓಪನ್ ಮಾಡ್ತಿದ್ದೀನಿ. ಹೇಗಾಗಿದೆ ಅಂತ ನೋಡೋಣ. ನೋಡಿ, ನೀವು ನೋಡೋದಕ್ಕೆ ಇದು ಸಾಂಬಾರು ತೆಳಗೆ ಕಾಣ್ತಿದೆ, ಆದರೆ ನೀವು ಒಂದು ಅರ್ಧ ಗಂಟೆಯಿಂದ 1 ಅವರ್ ನೀವು ಈ ಸಾಂಬಾರನ್ನ ಬಿಟ್ಟರೆ ಆಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಸ್ವಲ್ಪ ಗಟ್ಟಿ ಇರುತ್ತೆ. ಮುದ್ದೆ ತಿನ್ನೋಕ್ಕೆ ಮತ್ತು ಅನ್ನ ಮತ್ತು ಇದರಲ್ಲಿ ನೀವು ಯಾವುದಾದ್ರು ರೊಟ್ಟಿ ಚಪಾತಿ ತಿನ್ನೋಕ್ಕೂ ಕೂಡ ಇದು ಟೇಸ್ಟ್ ಇರುತ್ತೆ ಅದಕ್ಕೆ, ಏಕೆಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅವಾಗ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.